ಅಂಬೇಡ್ಕರ್ ಪರಿನಿರ್ವಾಣ ದಿನದ ಅಂಗವಾಗಿ ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ವತಿಯಿಂದ ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು. ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಕುಂಕನಾಡು ಮಂಜುನಾಥ್ ಅವರು ಮಾತನಾಡಿ, ಶ್ರೀಮಂತರು ತೆರಿಗೆ ಭರಿಸುವ ವ್ಯಕ್ತಿಗಳಿಗೆ ಸೀಮಿತವಾಗಿದ್ದ ಮತದಾನದ ದಿವ್ಯಾಸ್ತ್ರವನ್ನು ದೇಶದ ಸರ್ವರಿಗೂ ವಿಸ್ತರಿಸಿದ ಮಹಾಚೇತನ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಂದು ಹೇಳಿದರು. ಈ ದಿನದ ಮುಖ್ಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಭಾಳ ಖುಷಿ ಕೂಡ ಆಗ್ತದೆ. ಯಾಕೆಂದರೆ ಇಡೀ ವಿಶ್ವಕ್ಕೆ ಎರಡು ಸೂರ್ಯ ಇದ್ದರೆ ಒಂದು ಸೂರ್ಯ ಬೆಳಿಗ್ಗೆ ಉದಯಿಸಿ ಸಂಜೆ ಅಸ್ತಂಗತನಾಗ ತನಕ ಬೆಳಕು ಕೊಡ್ತದೆ. ಆದರೆ ಭಾರತ ದೇಶ ಕಂಡಂಥ ಒಬ್ಬ ಮಹಾನಾಯಕ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸ್ತಂಗತವಾದ ನಂತರನೂ ಕೂಡ ಇಲ್ಲಿ ತನಕ ಉದಯಿಸಿದ ದಿನದಿಂದ ಇಲ್ಲಿವರೆಗೂ ಕೂಡ ನಮಗೆ ನಿರಂತರವಾಗಿ ಏನು ಇಡೀ ವಿಶ್ವದ ಭಾರತೀಯರಿಗೆ ಶೋಷಿತರಿಗೆ ಬೆಳಕನ್ನು ಕೊಟ್ಟಂತೂ ತಮ್ಮ ಜೀವನ ಪೂರ ಕೈಯನ್ನುಂಡಂಥ ಒಬ್ಬ ಮಹಾನಾಯಕ ನಮ್ಮೆಲ್ಲರೂ ಕೂಡ ಭೌತಿಕವಾಗಿ ಬಿಟ್ಟುವುದಂಥ ದಿನವನ್ನು ಇವತ್ತು ಭಾಳ ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ಇಲಾಖೆಯ ಪರವಾಗಿ ಭಾಳ ಸಂಭ್ರಮಾಚರಣೆಯಿಂದ ಆಚರಿಸಿದ್ದಾರೆ. ಹಾಗಾಗಿ ನಾವು ಕೂಡ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮದು ಕೂಡ ಬಾಬಾ ಸಾಹೇಬ್ರ ಆಶೀರ್ವಾದ ಪಡೆಯೋದು ನಮ್ಮ ಪುಣ್ಯ ಅಂತ ಹೇಳ್ತಾ ಈ ಒಂದು ಏನು ಸಾಹೇಬ್ರ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನದಾಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲೂ ಕೂಡ ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ಮುಂದಿನ ದಿನಗಳಲ್ಲಿ ಮಾಡ್ತಂತ ಹೇಳ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ. ನನ್ನ ಹೆಸರು ಚನ್ನಪ್ಪ ಏಕೆ ಅಂತ. ನಾನು ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆಯಲ್ಲಿ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಈ ದಿನ ಡಿಸೆಂಬರ್ 6, 1956 ನಮ್ಮ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನ ಆಗಿದ್ದ ದಿನ ನಾವು ಮಹಾಪರಿನಿರ್ವಾಣ ದಿನ ಅಂತ ಮಹಾಪರಿನಿರ್ವಾಣ ದಿನ ಅಂತ ನಾವು ಅವ್ರನ್ನ ಈ ದಿನ ನಾವು ನೆನೆಸ್ಕೊಂತೀವಿ. ಏನಕ್ಕಪ್ಪ ಅಂದರೆ ಈ ಶೋಷಣೆ ಒಳಗಾಗಿರೋ ಜನತೆ ಮತ್ತು ಇಡೀ ದೇಶ, ನಮ್ಮ ಇಡೀ ಭಾರತ ದೇಶ ಈ ದಿನ ನಾವು ಕತ್ತಲ ದಿನ ಅಂತ ಆಚರಿಸಬೇಕಾಗುತ್ತೆ. ಭೀಮರಾವ್ ಕ್ರಾಂತಿಕಾರಿ ಸೇನೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟು ಪಡೆದಿದೆ. ಇದಕ್ಕೆ ಸೂತ್ರಧಾರರು ನಮ್ಮ ಕಾರ್ಯಾಧ್ಯಕ್ಷರಾದ ಕುಂಕನಾಡು ಮಂಜುನಾಥ್ ಅವರು ಭಾಳ ದಶಕಗಳಿಂದ ಒಳಗಾದವರ ಪರ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಇವತ್ತು ಈ ಸೇನೆಯ ಮುಖಾಂತರ ಇನ್ನೂ ನೊಂದವರ ಕಣ್ಣೀರು ಒರೆಸ್ತಾ ಬೆಳಕಾಗ ನಿಟ್ಟಿನಲ್ಲಿ ತಮ್ಮ ಸಂಘಟನೆಗಳೊಂದಿಗೆ ಚೆನ್ನಪ್ಪರವರೊಂದಿಗೆ ಒಂದು ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಉತ್ತಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲಿ. ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ಮಂಜುನಾಥ್ ಸರ್ ಇದ್ದಾರೆ. ಜಿಲ್ಲೆಯಲ್ಲಿ ಚೆನ್ನಪ್ಪರವರು ಏನು ಬಡವರ ಪರವಾಗಿ ದಲಿತರ ಪರವಾಗಿ ಧ್ವನಿ ಎತ್ತದಿದೆ ಆ ನಿಟ್ಟಿನಲ್ಲಿ ಉತ್ತಮ ಕಾರ್ಯನಿರ್ವಹಿಸಲಿ ಅಂತೇಳಿ ನಾನು ಆಶಿಸ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಚನ್ನಪ್ಪ, ರಮೇಶ್, ಸ್ವಾಮಿ, ಅಶೋಕ್ ಉಪಸ್ಥಿತರಿದ್ದರು.